ಇನ್ನು ಅನ್ವರ್ ಮಾಣಪ್ಪಾಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟ ಚರ್ಚೆ ಆಗ್ತಾ ಇದೆ. ಅದು ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಹೆಜ್ಜೆ ಇಡಬೇಡಿ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ನಾಯಕರುಗಳು ಕೂಡ ಹೇಳಿದರು, ಬಹಳ ಜನ ಹೇಳಿದರು. ಇನ್ನು ಇದೇ ವಿಚಾರವನ್ನು ಇಟ್ಕೊಂಡು 150 ಕೋಟಿ ಆಫರ್ ಕೊಟ್ಟಿದ್ದರಂತೆ ವಿಜಯೇಂದ್ರ ಅನ್ವರ್ ಮಾಣಪ್ಪಾಡಿಗೆ ಅನ್ನುವಂಥ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟು, ಖರ್ಗೆ ಸ್ಟೇಟ್ಮೆಂಟು, ಪ್ರಿಯಾಂಕ್ ಖರ್ಗೆ ಸ್ಟೇಟ್ಮೆಂಟು. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಅನ್ವರ್ ಮಾಣಪ್ಪಾಡಿ ಉಲ್ಟಾ ಹೊಡೆದಿದ್ದು ಇದೆಲ್ಲವನ್ನೂ ಕೂಡ ನಾವು ನೋಡಿದ್ದೀವಿ. ಈಗ ವಿಜಯೇಂದ್ರ ಇದಕ್ಕೆ ಸಂಬಂಧಪಟ್ಟಂಗೆ ತಿರುಗಿ ಬಿದ್ದಿದ್ದಾರೆ. CBI ತನಿಖೆ ಕೊಡ್ತೀನಿ ಅಂತ CM ಹೇಳಿದ್ದಾರೆ, ದಯವಿಟ್ಟು ಕೊಡಲಿ. ಮುಖ್ಯಮಂತ್ರಿಗಳಿಗೆ ಈಗ CBI ಮೇಲೆ ವಿಶ್ವಾಸ ಬಂದಿದೆ ಅಂತ ಮಾತಾಡಿದ್ದಾರೆ ವಿಜಯೇಂದ್ರ. ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾರೆ, ಮುಖ್ಯಮಂತ್ರಿಗಳು ಹೇಳ್ತಾರೆ, ಏನು ನನ್ನ ಮೇಲೆ ಆರೋಪ ಬಂದಿದೆ ಅಂತೇಳಿ ಇವತ್ತು CBI ತನಿಖೆ ಮಾಡಿಸ್ಲಿ ಪ್ರಧಾನಮಂತ್ರಿ ಮೋದಿ ಅವ್ರಿಗೆ ಹೇಳಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳನ್ನೇ ಉಲ್ಲೇಖ ಮಾಡಿದ್ದಾರೆ. ಒಂದು ಸಂತೋಷ ತರ್ತಕ್ಕಂಥ ಸಂಗತಿ ಅಂತ ಹೇಳಿದ್ರೆ, ಈ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ CBI ಬಗ್ಗೆ ಬಹಳ ವಿಶ್ವಾಸ ಬಂದಿರತಕ್ಕಂಥದ್ದು ತುಂಬಾ ಸಂತೋಷ ತರ್ತಕ್ಕಂಥ ವಿಚಾರ. ಆದ್ರೆ ಇದ್ರ ನಡುವೆ ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮಾತನಾಡಲಿಕ್ಕೆ ಇಚ್ಛಪಡ್ತೇನೆ, ಸವಾಲನ್ನು ಕೂಡ ಹಾಕ್ತಾ ಇದ್ದೇನೆ. ಇವತ್ತು ನನ್ನ ಮೇಲೆ ಇವತ್ತೇನು 150 ಕೋಟಿ ಇವತ್ತು ಆರೋಪ ಮಾಡಿದ್ದಾರೆ, ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಲಿ, ಜೊತೆಗೆ ಇವತ್ತೇನು ಅನ್ವರ್ ಮಾಣಪ್ಪಾಡಿ ಇಂದಿನ ಚೇರ್ಮನ್ ಕೊಟ್ಟಿರ್ತಕ್ಕಂಥ ವರದಿಯ ಮೇಲೆ ಉಪಲೋಕಾಯುಕ್ತರೇನು ತನಿಖೆ ಮಾಡಿ ಅವರು ಕೂಡ ವರದಿ ಸಲ್ಲಿಸಿದ್ದಾರೆ. ಆ ವರದಿ ಬಗ್ಗೆನೂ ಕೂಡ ಸದನದಲ್ಲಿ ಚರ್ಚೆ ಆಗಿ ಅದನ್ನು ಕೂಡ CBI ತನಿಖೆ ಕೊಡ್ಲಿ. ಅದರ ಜೊತೆಗೆ ಏನು ಪಾಪ ಮುಖ್ಯಮಂತ್ರಿಗಳು ನಾನು ನಿನ್ನೆ ನನ್ನ ಬಗ್ಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ, ಅವ್ರ ಬಗ್ಗೆ ನನಗೆ ಆಕ್ರೋಶ ಇಲ್ಲ, ಕೋಪ ಇಲ್ಲ. ಇವತ್ತೇನು ಮುಖ್ಯಮಂತ್ರಿಗಳು ಸಹ ನನ್ನ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ, ಅದ್ರ ಬಗ್ಗೆ ನನಗೆ ಆಕ್ರೋಶ ಇಲ್ಲ. ಅದರ ಬದಲಾಗಿ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಅನುಕಂಪ ಬರ್ತಾ ಇದೆ. ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ತಮ್ಮ ಕುಟುಂಬವತ್ತು ಮೂಢ ಹಗರಣದಲ್ಲಿ ಒಂದು ನಿಮಿಷ ಮಾನ್ಯ ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ವಿಜಯೇಂದ್ರ, ಆರ್ ಅಶೋಕ್ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಹಿಂದೆ ಅನ್ವರ್ ಮಾಣಪ್ಪಾಡಿ ಅವರು ಏನು ಆರೋಪ ಮಾಡಿದ್ದಾರೆ, ನಿನ್ನೆ ದಿನ ಏನು ಹೇಳಿದ್ದಾರೆ, ಇವೆಲ್ಲವನ್ನು ಕೂಡ CBI ತನಿಖೆ ಕೊಡಿ ಅಂತ ಹೇಳ್ತಾ ಇದ್ದೀನಲ್ಲ. ಅದ್ರ ಜೊತೆಗೆ ಅನ್ವರ್ ಮಾಣಪ್ಪಾಡಿ ಕೊಟ್ಟಿರ್ತಕ್ಕಂಥ ವರದಿ ಬಗ್ಗೆನೂ CBI ತನಿಖೆ ಕೊಡಿ. ನಾವು ಕೊಡಬೇಡಿ ಅಂತ ಹೇಳ್ತಾರೆ, ನನ್ನ ಮೇಲೆ ಏನು ಆರೋಪ ಮಾಡಿದ್ರೆ ಅದನ್ನು CBI ತನಿಖೆ ಕೊಡಿ. ಅನ್ವರ್ ಮಾಣಪ್ಪಾಡಿ ವರದಿ ಜಸ್ಟಿಸ್ ಆನಂದ್ ಅವರೇನು ಕೊಟ್ಟಿದ್ದಾರೆ ಅದ್ರ ಬಗ್ಗೆನೂ ಕೂಡ ಸಮಗ್ರವಾಗಿ ತನಿಖೆ ಆಗಲಿ. ಮತ್ತು ಮುಖ್ಯಮಂತ್ರಿಗಳ ಮೂಢ ಹಗರಣವೂ ಕೂಡ CBI ತನಿಖೆ ಕೊಡಿ. ಯಾಕೆ ಎದುರೋಡ್ ಹೋಗ್ತಾ ಇದ್ದೀರಿ? ಯಾಕೆ ಆತಂಕದಲ್ಲಿದ್ದೀರಿ ನೀವು ಮುಖ್ಯಮಂತ್ರಿಗಳು? ಇವತ್ತು ಎಕ್ಸೈಸ್ ಹಗರಣ ಆಗಿದೆ, ಅದ್ರ ಬಗ್ಗೆನೂ ಕೂಡ CBI ತನಿಖೆ ಕೊಡಿ. ಹಾಗಾದ್ರೆ ನೋಡಿ, ಹಿಂದೆ ಅನ್ವರ್ ಮಾಣಪ್ಪಾಡಿ ಅವರು ಏನು ಆರೋಪ ಮಾಡಿದ್ದಾರೆ, ನಿನ್ನೆ ದಿನ ಏನು ಹೇಳಿದ್ದಾರೆ, ಇವೆಲ್ಲವನ್ನು ಕೂಡ CBI ತನಿಖೆ ಕೊಡಿ ಅಂತ ಹೇಳ್ತಾ ಇದ್ದೀನಲ್ಲ. ಅದ್ರ ಹೇಳಿದ್ರಿ ಪತ್ರಿಕೆ ಆಗ್ಲಿ ಮಾಡ್ಬೇಕಾದ್ರೆ ತಮ್ಮ ನೋಟಿಸ್ ಕೊಡ್ಬೇಕು. ಮಾಡಿಲ್ಲ. ಇವೆಲ್ಲ ಕಡೆ ನಾನು ಹೇಳುವಂತದ್ದು ಚರ್ಚೆ ಇಲ್ದಾಗಿಲ್ಲ, ಅವ್ರು ಅವಕಾಶ ಕೊಡಿಸಬಾರ್ದು. ಹೆಸರಿಲ್ಲ, ಅನ್ವರ್ ಮಾಣಪ್ಪಾಡಿ 150 ಕೋಟಿ ರೂಪಾಯಿ ವಿಜಯೇಂದ್ರ ಆಮಿಷ ಹೊಡ್ಯ ಅಂತ ಹೇಳಿದ್ರು. ನಿನ್ನೆ TV ಒಳಗೆ ಮಾಧ್ಯಮದಾಗ ಇಲ್ಲ BJP ಯಾರು ನನಗೆ ಆಮಿಷ ಹೊಡ್ಯಲ್ಲ, ಕಾಂಗ್ರೆಸ್ನವರೇ ಆಮಿಷ ಹೊಡ್ಯಾರ ಅಂತ ಹೇಳಿದ್ರು. ಮತ್ತು ಇವ್ರ ಬಳಿ ವಿಡಿಯೋ ಐತೆ ಅಂತ ಹೇಳ್ತಾರೆ. ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ದ ಗ್ರೇಟ್ ಮಿನಿಸ್ಟರ್ ಆಫ್ ಸಿದ್ದರಾಮಯ್ಯ ಸರ್ಕಾರದ ಪ್ರಿಯಾಂಕಾ ಖರ್ಗೆ ಆ ಸಾಹೇಬರೂ ಹೇಳಿದ್ದಾರೆ. ಆ ವಿಡಿಯೋ ಬಿಡುಗಡೆ ಮಾಡಿರಿ, ಬ್ಲ್ಯಾಕ್ ಮೇಲ್ ಮಾಡೋದು ಬಿಡ್ರಿ. ಅಂದ್ರೆ ವಿರೋಧ ಪಕ್ಷಗಳು ಏನೋ ಪ್ರಶ್ನೆ ಕೇಳಬಾರ್ದು, ಏನೋ ಅವ್ರಿಗೆ ಒಂದು ಭಯ ಹೊಗಿಸ್ಬೇಕು ಅನ್ನೋಂಥ ಹುಚ್ಚು ಸಾಹಸ ಈ ಕಾಂಗ್ರೆಸ್ ಸರ್ಕಾರ ಮಾಡಕತ್ತದ. ನಾವು ಯಾರೂ ಭಯ ಪಡೋದಿಲ್ಲ. ನಾವು ನೇರವಾಗಿಯೇ ಈ ಸರ್ಕಾರವನ್ನು ವಿಧಾನಸಭೆಯಲ್ಲಾಗಲಿ ಹೊರಗಾಗಲಿ ತರಾಟೆ ತಗೋತೀವಿ. ಜನರ ಮುಂದೆ ಮಾಡುತ್ತಿರುವಂಥ ಎಲ್ಲ ಹಗರಣಗಳನ್ನು ಬಯಲು ಮಾಡ್ತೀವಿ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಏನು ಹೇಳ್ತಾರೆ ನೋಡೋಣ. ಮಾಣಪ್ಪಾಡಿನ ಸ್ವತಃ ಇದರಲ್ಲಿ ಹೇಳಿದಾರಲ್ಲ ಹಿಂದೆ, ಮತ್ತೆ ಅದು ಏನು, ಯಾವ್ದು ಸರಿ ಯಾವ್ದು ತಪ್ಪು?
ಈಗ ಮೊದಲು ಹೇಳಿದವ್ರು ಯಾರು ರೀ? ಮಾಣಿಪ್ಪಾಡಿ. ಅದ್ರ ಮೇಲೆ ತಾನೇ ನಾವು ರಿಯಾಕ್ಟ್ ಮಾಡಿರೋದು. ಹಾಂ, ಈಗ ಇಲ್ಲ ಅಂತಂದರೆ ಏನು ಮಾಡ್ಬೇಕು ಹೇಳಿ ನೀವೇ? ಹಾಂ, ನಾವು ರಿಯಾಕ್ಟ್ ಮಾಡಿರೋದು ಸರಿಯಾಗಿದೆ ನನ್ನ ಪ್ರಕಾರ. ಅವರು 150 ಕೋಟಿ ಆಫರ್ ಮಾಡಿದ್ರು ಅಂತ ಅವರೇ ಹೇಳಿರೋದು. ಹಾಂ, ವಿಡಿಯೋ ರೆಕಾರ್ಡ್ನಲ್ಲಿ ಇದೆ, ಅವರೇ ಮಾತಾಡಿರೋದು, ಪ್ರೆಸ್ ಮೀಟಿಂಗ್ ಮಾಡಿ ಹೇಳಿರೋದು. ಗೊತ್ತಾಯ್ತಾ? ನಂಬರ್ 1. ನಂಬರ್ 2, ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಫ್ಟರ್ ಮೆನಿ ಇಯರ್ಸ್. ಏನು ಮಾಡ್ಬೇಕು ಹೇಳಿ ನೀವೇ ಹೇಳ್ಬೇಕು, ಏನು ಮಾಡಬೇಕು? ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ನಿನ್ನೆ ಗದಗದಲ್ಲಿ ವಕ್ಫದ ಆಮಿಷದ ಬಗ್ಗೆ ಈಗಾಗಲೇ ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ನಾನು ಮಾಜಿ ಅಧ್ಯಕ್ಷರ ತಮ್ಮ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾ ಬಂದಿದ್ದನ್ನು ನಾನು ಗಮನಿಸಿದೆ. ಅವರ ಬಾಯಲ್ಲೇ ಅನೇಕ ವಿಚಾರಗಳನ್ನು ಬಂದಿತ್ತು. ಅದನ್ನು ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ಗೆ ನಾನೀಗಾಗಲೇ ನನ್ನ ಅಭಿಪ್ರಾಯ ಕೂಡ ನಾನು ಕಾಗದದಲ್ಲಿ ಬರೆದಿದ್ದೇನೆ ಅಂತ ಕೂಡ ತಿಳಿಸಿದ್ದಾರೆ. ಸೊ ಎಲ್ಲ ದಾಖಲೆಗಳು ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರೇ ಬಿಡುಗಡೆ ಮಾಡಲಿ ಅದನ್ನು. ನಾವು ಅದನ್ನು ಉಲ್ಲೇಖ ಮಾಡಿ ಬಿಡುಗಡೆ ಮಾಡೋಕ್ಕಿಂತ ಮುಂಚಿತವಾಗಿ ಅವರೇ ಬಿಡುಗಡೆ ಮಾಡಲಿ. ರಾಜಕೀಯ ಒತ್ತಡದ ಮೇಲೆ ಅವರು ಯೂಟರ್ನ್ ಮಾಡಿದ್ದಾರೆ, ಅಷ್ಟು ಬಿಟ್ರೆ ಏನು ಕಾಣ್ತಾ ಇಲ್ಲ. ನಮ್ಗೆ ನಮ್ಮ ಕಣ್ಣೆದುರುಗಡೆನೆ ಎಲ್ಲ ಇರ್ಬೇಕಾರೆ ನೋಡಿ, ಅವರು ಸ್ಪಷ್ಟವಾಗಿ 150 ಕೋಟಿ ಆಫರ್ ಮಾಡಿದ್ರು ಅಂತ ಅವ್ರು ಹೇಳಿದ್ದಾರೆ. ಅದರದ್ದು ಕ್ಲಿಪ್ಪಿಂಗ್ಸ್ ಕೂಡ ತಮ್ಮ ಕಡೆನೂ ಇದೆ, ಮಾಧ್ಯಮದವ್ರ ಹತ್ರನೂ ಇದೆ. ಜೊತೆಗೆ ಮಾಧ್ಯಮದವರು ಒಬ್ಬ ಸ್ನೇಹಿತ ಇಂಟರ್ವ್ಯೂ ಮಾಡುವಾಗಲೂ ಕೂಡ ಅದನ್ನು ಅವರೇ ಹೇಳಿದ್ದಾರೆ. ನಾವ್ಯಾರು ಹೇಳಿರ್ತಕ್ಕಂಥಲ್ಲ, ಅಥವಾ ಆ ವಿಡಿಯೋನ ಯಾರು ಕೂಡ ಸೂಪರ್ ಇಂಪೋಸ್ ಮಾಡಿ ಕ್ರಿಯೇಟ್ ಮಾಡಿರೋದಲ್ಲ, ಅವರೇ ಹೇಳಿರೋದು. ಈಗ ಆಲ್ ಆಫ್ ಎ ಸಡನ್ ಇವರೆಲ್ಲ BJPಯವರು ಅವರಿಗೆ ಒತ್ತಡ ಹಾಕಿ, ಅವರ ಧಮಕಿ ಹಾಕಿ, ಅವರಿಗೆ ಉಲ್ಟಾ ಹೇಳೋಂಗೆ ಮಾಡಿದ್ದಾರೆ.